ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್, ಆಲ್ಮೋಸ್ಟ್ 1 ಇಯರ್ ಆಯಿತು. 1 ಇಯರ್ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ನಮ್ಮ ಮನೆಯವರು ಇಬ್ಬರೂ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಟೆಂಪಲ್ ವ್ಲಾಗ್ ಮಾಡೋಣ ಅಂತ. ಹಾಗೆಯೇ ನಮ್ಮ ಜೊತೆ ನಮ್ಮ ಕೆಲವೊಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೋತಾ ಇದ್ದಾರೆ. ಇವಾಗ ಆಲ್ರೆಡಿ ಟೈಮ್ 6:30 6:45 ಆಗಿದೆ. ಸೊ ನಾವು ಹೊರಡಬೇಕಾಗಿರೋದು 7:30, ಯಾಕಂದರೆ 8:15ಗೆ ನಮ್ಮ ಬಸ್ ಇರೋದು ವಿವೇಕಾನಂದ ಮೆಟ್ರೋ ಸ್ಟೇಷನಿಂದ. ಸೊ ಹೊರಡ್ತಾ ಇದ್ದೀವಿ. ಈ ಬ್ಲಾಗಿಂದ ಮತ್ತೆ ನಾನು ನನ್ನ ಚಾನಲ್ನ ಆ್ಯಕ್ಟಿವೇಟ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ನಾವು ಆಟೋದಲ್ಲಿ ಹೋಗಿದ್ದು. ರ್ಯಾಪಿಡೋ ಬುಕ್ ಮಾಡಿದಾಗ ನಮಗೆ ಬುಕ್ ಆಗಿದ್ದು ಈ ಲೇಡಿ ಡ್ರೈವರ್ ಇರೋ ಆಟೋ. ತುಂಬಾ ಖುಷಿ ಆಯಿತು. ಎಲೆಕ್ಟ್ರಿಕ್ ಆಟೋ ಆಗಿರೋದ್ರಿಂದ ತುಂಬ ಸ್ಮೂತಾಗಿ ಹೋಗ್ಬೋದು. 45 ಮಿನಿಟ್ಸ್ ಬ್ಯಾಂಗ್ಳೂರು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೋದ್ಮೇಲೆ ನಾವು ರೀಚ್ ಆಗಿದ್ದು ವಿವೇಕಾನಂದ ಮೆಟ್ರೋ ಸ್ಟೇಷನ್. ಇದು ನಮ್ಮ ಪಿಕಪ್ ಪಾಯಿಂಟ್ ಆಗಿರುತ್ತೆ. ನೀವು ಬ್ಯಾಂಗ್ಳೂರಿಂದ ತಿರುಪತಿ ಹೋಗಬೇಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಯಶವಂತಪುರದಿಂದನೇ ಇರುತ್ತೆ. ಇದು ಪಿಕಪ್ ಪಾಯಿಂಟ್ ಆಗಿರೋದ್ರಿಂದ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ 10-15 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಂದರು. ಸೊ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ, ಬೇಗನೆ ಹೋಗಿದ್ವಿ. ಇಲ್ಲಿ ನಮಗೆ KSTDC ಅಂತ ಬುಕ್ ಮಾಡಬೇಕಾಗತ್ತೆ, ಅಂದರೆ ಟೂರಿಸಮ್ ಅವ್ರದ್ದು. KSRTC ಅಲ್ಲ, KSTDC ಅಂತ. ಸೊ KSRTC ಅವ್ರದ್ದೇ ಕರ್ನಾಟಕ ಗೌರ್ಮೆಂಟ್ದೇ ಟೂರಿಸಮ್ದಾಗಿರುತ್ತೆ. ಈ ಥರ ಬಸ್ ಬಂದಿತ್ತು, ಲೈಕ್ ಓಲ್ವೋ ಗಾಡಿ ಅನಿಸುತ್ತೆ. AC ಓಲ್ವೋ ಬಸ್ ಇದು. ತುಂಬಾ ಕಂಫರ್ಟೇಬಲ್ ಆಗಿತ್ತು. ಆನ್ ದ ವೇ ಸಿಟಿ ದಾಟಿದ್ಮೇಲೆ ಒಂದು ಶಾರ್ಟ್ ಬ್ರೇಕ್ ಥರ ಕೊಡ್ತಾರೆ. ಅಂದರೆ ಯಾರಾದರೂ ಊಟ ಮಾಡಿಲ್ಲ ಅಂದರೆ ಊಟ ಮಾಡಲಿ, ಹಾಗೆಯೇ ಒಂದು ಕಾಫಿ ಬ್ರೇಕ್ ಥರನೂ ನಾವು ಅದನ್ನು ಯೂಸ್ ಮಾಡ್ಕೊಬೋದು. ಸೊ ನಾವೂ ಇಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಕ್ಕೆ ಹೊರಟ್ವಿ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಪ್ಯಾಕೇಜ್ದು ನಮಗೆ ಗೈಡ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಮತ್ತೆ ನಮಗೆ ರಿಟರ್ನ್ ಬರೋ ತನಕನೂ ಗೈಡ್ ನಮ್ಮ ಜೊತೆಲೇ ಇರ್ತಾರೆ. ಸೊ ಅವರು ನಮಗೆ ಗೈಡ್ ಮಾಡ್ತಾರೆ. ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಲಿ 3 ಲ್ಯಾಂಗ್ವೇಜಲ್ಲೂ ನಿಮಗೆ ಗೈಡ್ ಮಾಡ್ತಾರೆ. ನಾವು ಇವಾಗ ಇಲ್ಲಿ ನೋಡ್ಬೋದು ನೀವು, ತಿರುಪತಿ ರೀಚ್ ಆಗಿದ್ದೀವಿ ನಾವು. ಇದು ಎಷ್ಟೊತ್ತಿಂದರೆ ಟೈಮಿಂಗು 1:30, ರಾತ್ರಿ 1:30ಗೆಲ್ಲ ನಾವು ತಿರುಪತಿ ರೀಚ್ ಆಗಿಬಿಟ್ವಿ. ಸೊ ಇಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಅಂದರೆ 1 ಅವರ್ ಟೈಮ್ ಕೊಟ್ಟಿದ್ದರು. ಸೊ ರೂಮ್ ಕೊಟ್ಬಿಟ್ಟು ಸಪ್ರೇಟ್ ನೀವು ಹೇಗೆ ಬುಕ್ ಮಾಡ್ಕೊಂಡಿರ್ತೀರ ಆ ಥರ 2 ಮೆಂಬರ್ಸ್ 3 ಮೆಂಬರ್ಸ್ಗೆ ರೂಮ್ ಕೊಟ್ಬಿಟ್ಟು ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ. ನಮ್ಗೆ ಇದೇ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಆಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಮತ್ತೆ ಹೋಗಿ ಬಸ್ಸಲ್ಲಿ ಕೂತ್ಕೊಂಡ್ವಿ. ಇದು ಅರ್ಲಿ ಮಾರ್ನಿಂಗ್ 3 o'clock ಆಗಿತ್ತು. ಇಲ್ಲಿಂದ ಮತ್ತೆ ನಮಗೆ ಗೈಡ್ ಬಂದುಬಿಟ್ಟು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗಿರುತ್ತೆ ಪ್ರೋಸೆಸ್ ಅಂತ. ಸೊ ಇಲ್ಲಿಂದ ನಾವು ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ನಮ್ಮನ್ನು ಇನ್ನೊಂದು ಬಸ್ಸಲ್ಲಿ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದರೆ ತಿರುಮಲಾಗೆ ಅವ್ರದ್ದೇ ಬಸ್ ಇರುತ್ತಲ್ವ, ತಿರುಪತಿ ಅವ್ರದ್ದೇ, ಆ ಬಸ್ಸಲ್ಲಿ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮ ಗೈಡ್ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಯಾರಾದರೂ ಇದ್ರ ಸ್ಲೀಪರ್ಗಳೆಲ್ಲ ಇಲ್ಲೇ ಬಿಡಿ, ಸ್ಲೀಪರ್ಸ್ ಎಲ್ಲರೂ ಇಲ್ಲೇ ಬಿಟ್ಟು 5618 बस नंबर स्लीपर इधे बस बिड़ी सर। स्लीपर से बस में छोड़ दो सर, 5618 बस नंबर। माल देने वाले को जीप पे बैठिए, ट्रांसपोर्टेशन हमारे तरफ से ऊपर तक, ऊपर पहुंचने के बाद सिटी अंदर लेके जाके वो लोग बाल कटने के बाद लेके आके हमारा ग्रुप. ಇಲ್ಲಿಂದ ನಾವು ಹೊರಟಿದ್ದು ತಿರುಮಲ ಅವ್ರದ್ದೇ ಬೆಟ್ಟ ಹತ್ತತ್ತಲ್ಲ, ಅದೇ ಬಸ್ಸಲ್ಲೇ ನಮ್ಮನ್ನು ಪಿಕ್ ಮಾಡ್ತಾರೆ. ನಮ್ಮ ಬಸ್ಸಲ್ಲಿ ಯಾರ್ಯಾರು ನಮ್ಮ ಜೊತೆ ಬಂದಿದ್ದರು, ಅಂದರೆ ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಈ ಥರ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಂದಿದ್ರು, ಎಲ್ರಿಗೂ ಸೇಮ್ ಬಸ್ಸಲ್ಲೇ ಪಿಕ್ ಮಾಡ್ತಾರೆ. ಪಿಕ್ ಮಾಡಿಬಿಟ್ಟು ನಮಗೆ ತಿರುಪತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಇದು ನಾವು ಹೋಗಿದ್ದು ಮೇಯ್ನ್ಲಿ ಬೇಗ ದರ್ಶನ ಆಗಬೇಕು ಅಂತ. ಹಾಗಂತ ನಮಗೇನು ಸ್ಪೆಷಲ್ ಎಂಟ್ರಿ ಥರ ಏನು ಕೊಡಿಸಲ್ಲ, ಬಟ್ ಟೂರಿಸಮ್ಮಿಂದ ಬೇರೆ ಗೇಟಲ್ಲಿ ನಮಗೆ ಬಿಡಿಸ್ತಾರೆ. ಸೊ ಹಾಗಿದ್ರಿಂದ ನಮ್ಗೆ ಅಷ್ಟೊಂದು ಜನ ಅಲ್ಲಿರ್ತಾರೆ ಅಂತ ಅನಿಸಲ್ಲ. ಈ ವಿಡಿಯೋ ಟೈಟಲಲ್ಲಿ ಆಲ್ರೆಡಿ ನೋಡಿರ್ತೀರ, ಬ್ಯಾಂಗ್ಳೂರು ಟು ತಿರುಪತಿ ವಿತಿನ್ 24 hours ಹೇಗೆ ಹೋಗಿ ಬರೋದು ಅನ್ನೋದು. ಸೊ ಇಲ್ಲಿ ಆಲ್ರೆಡಿ ನಾವು ಹೋಗ್ತಾ ಇರಬೇಕಾದ್ರೆ ಬೆಟ್ಟ ಹತ್ತೋಷ್ಟಕ್ಕೆ 3:15 3:30 ಆಗಿತ್ತು. ನಾವಂತೂ ಅರ್ಲಿ ಮಾರ್ನಿಂಗು ಅನ್ನೋದು ನೋಡಿದೆ, ತುಂಬಾ ಎಂಜಾಯ್ ಮಾಡಿಕೊಂಡು ಅಂತಾಕ್ಷರಿ ಎಲ್ಲ ಆಡ್ಕೊಂಡು ಹೋದ್ವಿ. ನಾವಿವಾಗ ತಿರುಮಲ ರೀಚ್ ಆದಮೇಲೆ ಅಲ್ಲಿ ಈ ಥರ ನಾಮ ಬರೆಸ್ಕೊಳ್ಳಿಲ್ಲ ಅಂದರೆ ಹೇಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ. ಸೊ ಇದೊಂಥರ ಡಿವೈನ್ ಮೂಮೆಂಟ್ ಅಂತಲೇ ಅನ್ಬೋದು. ಈ ಥರ ಎಲ್ಲರೂ ತಿರುಪತಿ ತಿಮ್ಮಪ್ಪನ ನಾಮ ಬರೆಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಎಲ್ಲರೂ ಕ್ಲಿಕ್ ಮಾಡಿಸ್ಕೊಂಡು ನಾವು ಹೊರಟ್ವಿ ದರ್ಶನಕ್ಕೆ.
ತಿರುಪತಿ ದೇವಸ್ಥಾನ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಫೋನು ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಅಲೋ ಇರೋಲ್ಲ. ಸೊ ಹೊರಗಡೆ ಬಂದಮೇಲೆ ನಮ್ಮ ಫೋನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೋಡ್ತಾ ಇದ್ವಿ. ಇದು ಮಧ್ಯಾಹ್ನ 11:30 12 ಗಂಟೆ ಇರ್ಬೋದು, ನಾನು ನಿಜ ಗಮನಿಸಿಲ್ಲ. ಸೊ ಅಷ್ಟೊತ್ತಿಗಾಗಲೇ ನೋಡ್ಬೋದು ಇನ್ನೂ ಹೇಗೆ ಮೋಡ ಮೋಡ ಇದೆ ಅಂತ. ತುಂಬಾ ತಂಪಿತ್ತು, ತುಂಬಾ ಚಂದ ಒಂಥರ ವಾತಾವರಣ ಇತ್ತು. ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಸೊ ನಾವು ಈ ಥರ ಒಂದು ಮನೇಲಿ ಫ್ರೇಮ್ಗೆ ಹಾಕೋಣ ಅಂದ್ಬಿಟ್ಟು ಮೆಮೊರೀಸ್ ಇರಲಿ ಅಂತ ನಾವು ಕೂಡ ತೆಗೆಸ್ಕೊಂಡ್ವಿ. ಸೊ ಇದಕ್ಕೆ ನಾವು ಕೊಟ್ಟಿದ್ದು ಪರ್ ಫೋಟೋ 100 ರೂಪೀಸ್. ಇಲ್ಲಿಂದ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗಿದ್ದು ಪದ್ಮಾವತಿ ಅಮ್ಮವ್ರ ಟೆಂಪಲ್ಲು. ಸೊ ಅಲ್ಲಿಗೆ ನಾವು ಯಾವ ಬಸ್ಸಲ್ಲಿ ಬಂದಿದ್ವೋ ಅದರಲ್ಲೇ ಮತ್ತೆ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೊರಟ್ರು. ನಿಜವಾಗ್ಲೂ ದರ್ಶನ ಆದಮೇಲೆ ಏನೋ ಒಂಥರ ಬ್ಲೆಸ್ಸಿಂಗ್ ಥರ ಫೀಲ್ ಆಗ್ತಾಯಿದ್ರು. ಸುಸ್ತಾಗಿತ್ತು, ಬಿಕಾಸ್ ನಮಗೆ ಕಂಪಾರ್ಟ್ಮೆಂಟಲ್ಲಿ ಹಾಕಿಬಿಟ್ಟಿದ್ದು. ಆ ಕಂಪಾರ್ಟ್ಮೆಂಟಲ್ಲಿ ನಮಗೆ ಜೈಲಲ್ಲೇ ಇದ್ದೀವೇನೋ ಅಂತ ಅನ್ಸೋದು. ಎಷ್ಟೋ ದಿನ ಆದಮೇಲೆ ಒಂದು 3 hours ವಿತೌಟ್ ಫೋನ್ ಇದ್ದಿದ್ದು. ಎಕ್ಸ್ಪೀರಿಯನ್ಸ್ ಜನ ತುಂಬಾ ಇತ್ತು, ತುಂಬಾ ರಶ್ ಇತ್ತು. ನಾವು ಹೋಗಕ್ಕಿಂತ ಜನನೇ ತಳ್ಳಿ ನಾವು ಮುಂದೆ ಹೋಗ್ಲೇ ಇಲ್ಲ. ಅವ್ರು ನಮ್ಮ ಮಿನಿ ಸ್ಟ್ಯಾಂಪೇಡ್ ಫೇಸ್ ಮಾಡಿದ್ದೀವಿ ಎಲ್ಲ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು? ನೆಕ್ಸ್ಟ್ ಪದ್ಮಾವತಿ ಟೆಂಪಲ್. ಪದ್ಮಾವತಿ ಟೆಂಪಲ್, ಆಮೇಲೆ ಬೆಂಗಳೂರು. ಊಟ ಮಾಡಿ ಬೆಂಗಳೂರು ಅಷ್ಟೇ. ಹೆಂಗಾಯ್ತು ದರ್ಶನ? ಹೇಗಾಯ್ತು ನಿಮ್ಮಪ್ಪನ ದರ್ಶನ? ಲಡ್ಡು ಲಡ್ಡು ಚಿಕ್ಕ ಮಾಡ್ಬಿಟ್ಟಿದ್ದಾರೆ. ಸ್ಮಾಲ್ ಒಂದು 50 ನಂದಿನಿ ತುಪ್ಪ ಕಾಸ್ಟ್ಲಿ ಅಂತ ಲಡ್ಡು ಚಿಕ್ಕದಾಗಿದೆ. ಮತ್ತೆ ಹೇಗೆ ಅನಿಸ್ತಾ ಇದೆ? 200 ರೂಪೀಸ್ ಅಂತಿತ್ತು, ಅದು ಇವರಿಗೆ ನಿದ್ದೆ ಬರ್ತಿದ್ಯಾ ನಿಮ್ಗೆ? ಎಲ್ಲರೂ ದರ್ಶನ ಮುಗಿಸ್ಕೊಂಡು ಪದ್ಮಾವತಿ ಟೆಂಪಲಲ್ಲಿ ಹಾಗೆಯೇ ಅಲ್ಲೇ ಊಟ ಮಾಡಿಕೊಂಡು ನಾವು ಹೊರಟಿದ್ದು ಮತ್ತೆ ಬೆಂಗಳೂರು ಕಡೆಗೆ. ಸೊ ಇದು ಆಲ್ರೆಡಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ತಿರುಪತಿಯಿಂದ ಬೆಂಗಳೂರು ಕಡೆಗೆ ನಾವು ಹೊರಟ್ವಿ. ನೀವು ಕೂಡ ಇದೇ ಥರ ಒಂದೇ ದಿನದಲ್ಲಿ ದರ್ಶನ ಮುಗಿಸ್ಬೇಕು ಅಂದರೆ ಈ ಪ್ಯಾಕೇಜ್ನ ಆಪ್ಟ್ ಮಾಡ್ಬೋದು. ಸೊ ಒಬ್ಬರು ಇಬ್ಬರು ಅಥವಾ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಹೋಗಬೇಕಂದ್ರೆ ಆರಾಮಾಗಿ ಬಸ್ಸಲ್ಲಿ ಕಂಫರ್ಟೇಬಲ್ ಆಗಿ ಹೋಗೋಕ್ಕೆ ಈ ಪ್ಯಾಕೇಜ್ ಸೂಕ್ತ ಅಂತ ಹೇಳ್ತೀನಿ. ಮಧ್ಯಾಹ್ನ 3 ಗಂಟೆ ಆಗಿದ್ರೂ ನೋಡಿ ಹೇಗಿದೆ ಅಂತ. ಇನ್ನು ಬೆಟ್ಟ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಅಂದರೆ ವಿಸಿಬಿಲಿಟಿನೇ ಇಲ್ಲ. ಆ ಥರ ತಂಪು, ಒಂಥರ ಹಿಮ ಇದೆ. ಡಿಸೆಂಬರಲ್ಲಿ ಹೋದರೆ ಇದೇ ಅಡ್ವಾಂಟೇಜ್ ಅನಿಸುತ್ತೆ. ನಮ್ಮೆಲ್ಲರ ಮುಖದಲ್ಲೂ ಸುಸ್ತಂತೂ ಇತ್ತು, ಬಟ್ ಸ್ಟಿಲ್ ಒಳ್ಳೆ ದರ್ಶನ ಆಯಿತು ಅಂತ ಒಂಥರ ಖುಷಿಯಾಗಿ ಮನೆ ಕಡೆ ಹೊರಟೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನಾವು ಹೋಗಿರೋ ಈ ಪ್ಯಾಕೇಜ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಕಮೆಂಟಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಕೊನೆಯದಾಗಿ ಇದರ ಟೋಟಲ್ ಕಾಸ್ಟ್ ನಮಗೆ ಬಿದ್ದಿದ್ದು 2405 ರೂಪಾಯಿ. ನೀವು ಮುಂಚೆನೇ ಬುಕ್ ಮಾಡ್ಕೊಬೇಕಾಗತ್ತೆ, ಅಂದರೆ 15 ದಿನ 1 ತಿಂಗಳಲ್ಲೇ ಬುಕ್ ಮಾಡಿದ್ರು ಸಾಕು. ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ಅವೈಲಬಿಲಿಟಿ. ಸೊ ನೀವು ಬುಕ್ ಮಾಡಿಕೊಂಡು ಈ ಥರ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಹೋಗಿ ಬರ್ಬೋದು. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ.